ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರೋದನ್ನ ಇವರು ಪ್ರಶ್ನೆ ಮಾಡೋದಕ್ಕೆ ಇವ್ರು ಯಾರು? ಇವ್ರು ಯಾರ್ರೀ? ದರ್ಶನ್ ಹೆಸರೇಳಕ್ಕೆ ಇವ್ರು ಯಾರು? ನಾಯಿಗಳು, ಬೇವರ್ಸಿಗಳು. ಯೋಗ್ಯತೆಗೆ ರಮ್ಯಾ, ಅಲ್ಲಮ್ಮ, ನೀನು ಮನಸ್ಸು ಮಾಡಿದ್ರೆ ಸೌಜನ್ಯದಿಂದ ಒಂದೇ ಒಂದು ಮಾತಾಡ್ದ? ಸೌಜನ್ಯನ ವಿಚಾರದಲ್ಲಿ ಒಂದೇ ಒಂದು ಈಗ ದೊಡ್ಡ ಲೆವೆಲ್ ನಡೀತಾ ಇದೆ. ಎಂಥದ್ದು ನಡೀತಾ ಇದೆ, ಎಂಥ ವಿಚಾರ ನಡೀತಾ ಇದೆ ಸೌಜನ್ಯದು. ಮಾತಾಡು. ನೀನು ಹೆಣ್ಮಗಳು. ಓಹೋ, ನಿನಗೆ ಹೇಳ್ಬಿಟ್ಟೆ ಹೆಣ್ಮಕ್ಳೆಲ್ಲ ಇವಳಿಗೆ ಸಪೋರ್ಟ್ ಇದ್ದಾಳಂತೆ. ಹೆಣ್ಮಕ್ಳೆಲ್ಲ ಇವಳು ಸಪೋರ್ಟ್ ಇದ್ದಾಳೆ. ನೀನು ಮಾಡಬಾರ್ದೆಲ್ಲ ಮಾಡ್ಕೊಂಡು ಕೂತಿದ್ರೆ ಹೆಣ್ಮಕ್ಳು ನಿಂಗೆ ಸಪೋರ್ಟ್ ಇರ್ತಾರ? ಸೌಜನ್ಯ ವಿಚಾರ ಮಾತಾಡು, ಸಪೋರ್ಟ್ ಇರ್ತಾರೆ. ಅದು ಬಿಟ್ಬಿಟ್ಟು ನಿಂದು ಯಾವುದೋ ವೈಯಕ್ತಿಕವಾಗಿ ತಗೊಂಬಂದು ನಿಮ್ಮಪ್ಪ ಯಾರು ಅಂತ ಒಬ್ಬ ಕೇಳವನೇ ಕಾಮೆಂಟ್ ಇಲ್ಲ. ಅದು ತಪ್ಪೇನು? ನೀನು ನಿಮ್ಮಪ್ಪನ ಕೊಟ್ಟಿದ್ರೆ ನೀನು ಹೇಳು ನಮ್ಮಪ್ಪ ಯಾರು ಅಂತ. ಅದು ತಪ್ಪೇನು? ಅದು ಕಾಮನ್. ಅದು ನಿಮ್ಮಪ್ಪ ಯಾರು ಅಂತ ಕೇಳೋರು ತಪ್ಪೇನದು? ಅದನ್ನ ಕಂಪ್ಲೇಂಟ್ ಕೊಟ್ಟಿದ್ಯಾ ನೀನು? ಭಾರಿ ದೊಡ್ಡ ಮನುಷ್ಯ. ನಿಮ್ಮ ಅಪ್ಪ ಯಾರು ಅಂತಲೇ ಗೊತ್ತಿಲ್ಲದಿರೋ ನೀನು ಹೋರಾಟಕ್ಕೆ ನಿಂತಿದ್ಯಾ. ನಿಮ್ಮಂಥವರೆಲ್ಲ ಬಂದು ನಮಗೆ, ನಮ್ಮ ಸಮಾಜಕ್ಕೆ ಒಳ್ಳೆಯವರಲ್ಲ, ಸಮಾಜ ಘಾತಕರು ನೀವು. ಲೇ ಒಳ್ಳೆ ಹುಡುಗ ಪ್ರಥಮ, ನಿನಗೆ ಮೆಣಸಿನ್ಕಾಯಿ ಕೆಳಗಡೆ ಇಕ್ತಾರೆ, ಸಣ್ಣ ಮೆಣಸಿನ್ಕಾಯಿ. ನೀನು ಭಾರಿ ಒಳ್ಳೆ ಹುಡುಗ ಅಂದ್ಕೊಂಡಿದ್ದೆ. ನೀನು ಒಳ್ಳೆ ಹುಡುಗ ಅಲ್ಲ. ನಿನ್ನ ಮಾತಲ್ಲೇ ಗೊತ್ತಾಗುತ್ತೆ ನೀನು ಎಂಥ ಚಪ್ಪಾರಂತ. ನಿನಗೈತೆ ಮುಂದೆ ಹಬ್ಬ ಆಯ್ತಲ್ಲ. ನಿನಗೇನಾದ್ರೂ ಅವರು ಮಾನನಷ್ಟ ಮಕ್ಕದೇವೆ ಹಾಕಿದ್ರೆ ಮಗನೇ ನೀನು ಎಲ್ಲೋ ಹೋಗ್ಬಿಡ್ತೀಯ. ನಿನ್ನ ಕೈಲಿ ಇರೋದು ಪುಟ್ಬೋಸಿ ಯಾವುದೋ ಇರೋ ಬರೋದೆಲ್ಲ ಖರ್ಚು ಮಾಡೋ ಒಂದು ಸಿನಿಮಾ ತೆಗ್ದಿದ್ಯಾ, ಅದನ್ನು ಕಳ್ಕೊಂಡು ಬೀದಿಗೆ ಬಂದುಬಿಡ್ತೀಯಾ. ಅದೆಲ್ಲ ಬೇಡ. ಯಾಕೆಂದರೆ ದರ್ಶನ್ ಅವ್ರ ಹೆಸರು ಹೇಳಬೇಕು. ನಿನ್ನ ಕಾನೂನು ರೀತಿಲಿ ನಿನಗೆ ಎಲ್ಲಾದರೂ ಒಂದು ಸಾಕ್ಷಿ ಇರಬೇಕು. ಅವ್ರ ಅಭಿಮಾನಿಗಳು ಅಂತೇನೋ ಸಾಕ್ಷಿ. ದುಶ್ಮನ್ಗಳು ಅಣ್ಣ ತಮ್ಮದಿರೇ ಇರ್ತಾರೆ ಜೊತೆಲಿ. ನನ್ನ ಮಗನೇ ನೀನು ಯಾವುದು ತಗೊಂಡು ಪಾಪ ಅಪ್ಪನ ಬೀದಿಗೆ ತತ್ತಾ ಇದೆಯಾ?